ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಮೈದಾನ ಪೂಜೆ ಮಾಡಿದಂತಹ ಆತ್ಮೀಯರು, ನಾಣ್ಯ ಚಿಮ್ಮಿ ಇವತ್ತಿನ ಕಾರ್ಯಕ್ರಮದಲ್ಲಿ ಪಂದ್ಯಕ್ಕೆ ಚಾಲನೆ ನೀಡಿದಂತಹ ಅಮಿತಣ್ಣ ಘಾಟಿಯನ್ನ ಅವರು ಇವತ್ತಿನ ಮೈದಾನಕ್ಕೆ ಪಂದ್ಯಾವಳಿಗೆ 50,000 ರೂಪಾಯಿ ಕೊಟ್ಟಿದ್ದಾರೆ. ಜೋರಾಗಿ ಚಪ್ಪಾಳೆ ಆಗ್ತಾರೆ, ಜೋರಾಗಿ ಚಪ್ಪಾಳೆ ಆಗ್ತಾರೆ. ಹಾಗೆಯೇ ಕೊಡಗೈ ದಾನಿಗಳು ತಾವು ಸದಾ ಯಾವತ್ತು ಇಂಥ ಒಂದು ಪಂದ್ಯಾವಳಿಗೆ ಶ್ರೀಯುತರಾದಂತಹ ಘಾಟಿಗೆ ಸಾಹೇಬರು ಕೂಡ ಮೊದಲಿಂದ ಯಾವತ್ತು ತಮ್ಮನ್ನ ಇಂಥ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಯಾವತ್ತು ಸದಾ ನಮ್ಮ ಜೊತೆಗೆ ಆಶೀರ್ವದಿಸಿದ್ರು. ಹಾಗೆಯೇ ಅವರ ಸುಪುತ್ರರಾದಂತಹ ಅಮಿತಣ್ಣ ಅವರು ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆಗಮಿಸಿ ಇವತ್ತಿನ ಪಂದ್ಯಾವಳಿಗಳಿಗೆ 50,000 ರೂಪಾಯಿ ಕೊಡುಗೈ ದಾನಿಗಳು ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಸ್ಪೈಷರ್ ಭಾಗ್ಯವನ್ನು ಕೂಡ ಕಾಪಾಡಲಿ. ಹಾಗೇನೆ ಅವರ ಮುಂದಿನ ಜೀವನದಲ್ಲಿ ಒಂದು ಉತ್ತಮವಾದ ಉಜ್ವಲ ಭವಿಷ್ಯ ನೆರವೇರಲಿ ಅಂತಕ್ಕಂಥ ಆಶೆ ವ್ಯಕ್ತಪಡಿಸ್ತಾ ಇದ್ದೀನಿ. ಹಾಗೆ ಈಗ ಕಲಾಕಾರ ಬಾಯ್ಸ್ ತಂಡದ ಆಟಗಾರ ನಾಳೆಯಲ್ಲಿ ಆ ಕಡೆಗೆ ಉತ್ತಮ ಅನುಭವಿ ತಂಡ PSC ಬೆಳಗುವ ತಂಡ ಇದೀಗ ತಯಾರಾಗ್ತಕ್ಕಂತಹ ಕಲಿವಾರ್ ಪುಟಾಣಿಗಳ ಮಧ್ಯದಲ್ಲಿ ಪಂದ್ಯ ನಡೀತಾ ಇದೆ, ಕಾದು ನೋಡಬೇಕು. ಹಾಗೇನೆ ಉತ್ತಮ ತಂಡವಾಗಿ ಮೇಕಳಿ ತಂಡ ಉತ್ತಮ ಕ್ಯಾಚ್ ಬಿಟ್ಟು ಸೂಪರ್ ಟ್ಯಾಕಲ್ನೊಂದಿಗೆ ನಮ್ಮ ಪಂದ್ಯದ 2 ಅಂಕವನ್ನು ಕದ್ದುಕೊಂಡಿದ್ದಾರೆ ಛೋಟಾ ಚೇತನ್ಗಳು. 2 ಅಂಕವನ್ನು ಕದಂತಹ ಸೂಪರ್ ಟ್ಯಾಕಲ್ನಲ್ಲಿ ಅಲ್ಲಿಯೂ ಕೂಡ ಕ್ಯಾಚ್ ಬಂತು. ಹಾಗೇನೆ ಹೌದು ನಾವು ಹೋಗ್ತಿನ ಕರೆ ಇನ್ನೊಂದು ತಗೊಂಡು ಹೋಗೋಣ ಪ್ರೇಕ್ಷಕ ಒಂದು ಮಗ್ಗ ಮಾಡ್ಕೊಂಡಿದ್ದಾರೆ. ಮತ್ತೆ ಸೂಪರ್ ಟ್ಯಾಕಲ್ ಆಗಿದೆ. 4 ನಮ್ಮ ತಾಳಿಗಾರ ಮತ್ತೆ ಮೈದಾನದಲ್ಲಿ ಕಾದು ನೋಡ್ಬೇಕು. ಕ್ಯಾಚ್ ಆದ್ರೆ ಮತ್ತೆ ಆರಂಭ ಬಂದ್ಬಿಡ್ತದೆ. ಪ್ರಯತ್ನ ಬಂತು. ತೂಕದಲ್ಲಿ ಬಹಳ ವ್ಯತ್ಯಾಸ ಇದೆ. ಇವರೆಲ್ಲ ಕೂಡಿ ಕಟ್ಟ ಹಾಕೋರು ದಯವಿಟ್ಟಲ್ಲಿ ಬ್ಯಾರಿಗೇಡ್ ಕರೆಂಟ್ ಬರಕ ನಾವು ಒಂದ್ಸಲ ಕೈ ಮುಗಿಲಿ. ನಾವೆಲ್ಲ ಅರ್ಥ ಮಾಡ್ಬೇಕು. ಚಂದಂಗೆ ಎಲ್ರ ಮೇಲೆ ಹೋದ್ರೆ ನಿಮ್ಮ ಸಲುವಾಗಿ ಭಾಳ ಚಂದ ಕಾಣ ನೋಡ್. ಕಾಲು ಯಾಕೆ ನೋಡ್ಸ್ಕೊಳ ಮೇಲೆ ಕೂತಿರೋದ್ರ ನಿಮಗೂ ಚಲೋ ಆಗ್ತೈತಿ. ಎಲ್ರೂ ಚಂದ ಕಾಣ್ತೈತಿ ಮತ್ತಷ್ಟ. ಇನ್ನ ಈ ಕಡೆ ಖಾಲಿ ಈ ಹೋಗಿ ಮ್ಯಾಲ ಕೂತ್ಕೊಡ್ರಿ. ಎಲ್ರಿ ನಿಮ್ಮ ಸಲುವಾಗಿ ಹಾಕ್ಯಾರ ಮ್ಯಾಲ ಕೂತ್ ನೋಡ್ಲಿಕ್ಕೆ. ಮತ್ತೆ ಸೂಪರ್ ಟ್ಯಾಕಲ್ ಐತಿರಿ. ಇನ್ನೊಂದು 2 ಪಾಯಿಂಟ್ ಬಂದವ್ರು ಹಾಗ ನಮ್ಮ ಛೋಟಾ ಚೇತನ್ಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಹೌದಾ 2+2 4 ಪಾಯಿಂಟ್ಸ್. ಹಾಗೇನೆ ಮನೆಗಳು ಬಹಳ ಪ್ರಯತ್ನ ಮಾಡಿದ್ರು. ಆ ಕಡೆಗೆ PSC ಬೆಳಗುಂದ ತಂಡ ಮಹಾರಾಷ್ಟ್ರದ ಒಂದು ಪ್ರತಿಷ್ಠಿತ ತಂಡವಾದ್ದರಿಂದ ಈ ಒಂದು ಕಲಾಕಾರ ಬಾಯ್ಸ್ ಬೇಕರಿ ತಂಡ ಒಂದು ಚಿಕ್ಕ ತಂಡ ಆದರೂ ಕೂಡ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಬೆಳಗುಂದಿ ತಂಡದ ಆಟಗಾರ ಮಧ್ಯದಲ್ಲಿ ನಮ್ಮ ಕಲಾಕಾರ ಬಾಯ್ಸ್ ಬೇಕರಿ ತಂಡ ಪ್ರಯತ್ನ ಆಗ್ತದೆ. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲಿ ನೋಡುವಂತೆ ಅವರ ಜೊತೆಗೆ ಉತ್ತಮವಾದಂತಹ ಒಂದು ಬೆಳಗುಂದಿ ತಂಡದ ಮೇಲೆ ತಾವು ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಬರಲಿ ಸೂಪರ್ ಟರ್ನಿಂಗ್ ಮತ್ತೆ ಒಂದು ಅಂಕ ಮೈದಾನದಲ್ಲಿ ಬೇಕರಿ ತಂಡಕ್ಕೆ